ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಿಸ್ಟರ್ ಲುಣ್ಸಾತ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ನಗರದ ಮಧ್ಯದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸರ್ಕಾರದ ಅಧಿಕಾರಿಗಳಂತೆ ನಾಟಕವಾಡಿದ ಒಂದು ಗ್ಯಾಂಗ್ ಲಕ್ಷಾಂತರ ಜನರ ಮಧ್ಯೆ 7 ಕೋಟಿ ಹಣವನ್ನು ಕದ್ದೊಯ್ದಿದೆ. ಇದು ಒಂದು ಸಿನಿಮಾದ ಕಥೆಯಲ್ಲ, ನಿಜವಾದ ಘಟನೆ. ಈ ರಾಬರಿನ ಹೇಗೆ ಪ್ಲ್ಯಾನ್ ಮಾಡಿದರು, ಹೇಗೆ ತಪ್ಪಿಸಿಕೊಂಡರು ಹಾಗೂ ಇದರ ಹಿಂದೆ ಯಾರಿದ್ದಾರೆ ಎಂದು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣ ವಿವರವನ್ನು ತಿಳಿಸಿಕೊಡುತ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಇದೇ ಥರದ ಕಂಟೆಂಟ್ಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ನಗರದಲ್ಲಿ ಪ್ರತಿದಿನ 100 ಕೋಟಿ ರೂಪಾಯಿ ಹಣ ATMಗಳಿಗೆ ಸಾಗುತ್ತಿರುತ್ತದೆ. ಇದಕ್ಕಾಗಿ CMS ರೀತಿಯ ಕ್ಯಾಶ್ ಲಾಜಿಸ್ಟಿಕ್ ಕಂಪನಿಗಳು ಆರ್ಮರ್ಡ್ ಕ್ಯಾಶ್ ವ್ಯಾನ್ ಬಳಸಿ ಹಣ ವರ್ಗಾವಣೆ ಮಾಡುತ್ತವೆ. ಇದೇ ರೀತಿಯ ಒಂದು ವರ್ತಮಾನದಲ್ಲಿ JP ನಗರದ HDFC ಬ್ಯಾಂಕ್ನಲ್ಲಿ ಹಣ ತುಂಬಿಸಿ ಹೊರಟ ವ್ಯಾನ್ ಮೇಲೆ ಈ ಗ್ಯಾಂಗ್ ಕಣ್ಣಿಟ್ಟು ಕುಳಿತಿತ್ತು. ಈ ಇನ್ಸಿಡೆಂಟ್ನಲ್ಲಿ ಒಂದು ಮಾರುತಿ ಝೆನ್, ಇನೋವಾ ಹಾಗೂ ಮಾರುತಿ ವ್ಯಾಗನರ್ ಕಾರುಗಳನ್ನು ಬಳಸಲಾಗುತ್ತದೆ. JP ನಗರದ HDFC ಬ್ಯಾಂಕ್ನಲ್ಲಿ 7.11 ಕೋಟಿ ಹಣವನ್ನು ವ್ಯಾನ್ಗೆ ತುಂಬಿಸಿ HBR ಲೇಔಟ್ಗೆ ಕಳಿಸಲಾಗುತ್ತದೆ. ದಾರಿ ಮಧ್ಯದಲ್ಲಿ ಜಯನಗರ್ ಸೆಕೆಂಡ್ ಬ್ಲಾಕ್ ನಿಯರ್ ಅಶೋಕ ಪಿಲ್ಲರ್ ಬಳಿ ಮಾರುತಿ ಝೆನ್ ಕಾರು ಮುಂದೆ ಬಂದು ಈ ಕ್ಯಾಶ್ ವ್ಯಾನ್ನ ದಾರಿನ ತಡೆಯುತ್ತದೆ ಹಾಗೂ ಒಂದು ಗ್ರೇಟ್ ಇನೋವಾ ಹಿಂದೆಯಿಂದ ಬಂದು ದಾರಿನ ತಡೆಯುತ್ತದೆ. ಇನೋವಾಯಿಂದ ಇಳಿದ ಗ್ಯಾಂಗ್ ಮೆಂಬರ್ಸ್ ನಾವು RBI ಅಧಿಕಾರಿಗಳು ಎಂದು ಸುಳ್ಳು ಹೇಳಿ ನಿಮ್ಮ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಹಣ ಪರಿಶೀಲನೆ ಮಾಡಬೇಕು ಎಂದು ನಂಬಿಸುತ್ತಾರೆ. CMS ಕ್ಯಾಶ್ ವ್ಯಾನ್ ಡ್ರೈವರ್ ವಿನೋದ್ ಕುಮಾರ್ನನ್ನು ಪ್ರತ್ಯೇಕವಾಗಿ ಕರೆದೊಯ್ಯಲಾಗುವುದು ಹಾಗೂ ಗನ್ಮೆನ್ ರಾಜಣ್ಣ ಮತ್ತು ತಿಮ್ಮಯ್ಯ ಹಾಗೂ ಕಸ್ಟೋಡಿಯನ್ ಅಫ್ತಾಬ್ ಈ 3 ಜನರನ್ನು ಇನ್ನೊಂದು ವಾಹನಕ್ಕೆ ಕೂರಿಸಲಾಗುತ್ತದೆ. ನಂತರ ಡೈರಿ ಸರ್ಕಲ್ ಫ್ಲೈಓವರ್ನಲ್ಲಿ ಡ್ರೈವರ್ಗೆ ಗನ್ ತೋರಿಸಿ ವ್ಯಾನ್ನಲ್ಲಿದ್ದ 3 ಕ್ಯಾಶ್ ಬಾಕ್ಸ್ಗಳನ್ನು ಬೇರೊಂದು ವ್ಯಾಗ್ನರ್ ಕಾರಿಸಿ ಹಾಗೆ 3 ಜನ ರಾಜಣ್ಣ, ತಿಮ್ಮಯ್ಯ ಹಾಗೂ ಅಫ್ತಾಬ್ ಇವರನ್ನು ನಿಮ್ಮ ಸ್ಟೇಟ್ಮೆಂಟ್ ದಾಖಲೆ ಮಾಡಬೇಕೆಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕಡೆಗೆ ಕರೆದೊಯ್ಯಲಾಗುತ್ತದೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ವ್ಯಾಗ್ನರ್ ಕಾರ್ ಹತ್ತಿ ಈ ಗ್ಯಾಂಗ್ ಬನ್ನೇರ್ಘಟ್ಟ ಔಟರ್ ರೋಡ್ ಕಡೆಗೆ ಬಹಳಷ್ಟು ವೇಗದಲ್ಲಿ ಹೋಗಿಬಿಡುತ್ತದೆ. ಒಟ್ಟು 30 ನಿಮಿಷದಲ್ಲಿ ಸಿನಿಮೀಯ ರೀತಿಯಲ್ಲಿ 7 ಕೋಟಿ ರೂಪಾಯಿ ಕಳ್ಳತನವಾಗಿಬಿಡುತ್ತದೆ. ಘಟನೆ ಬಳಿಕ ಬೆಂಗಳೂರು ಪೊಲೀಸ್ ಸ್ಪೆಷಲ್ ಟೀಮ್ಸ್ನ ರಚಿಸಿ ಈ ತನಿಖೆಯು 2 DCP ಹಾಗೂ 1 ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ 11 ಸ್ಪೆಷಲ್ ಟೀಮ್ಸ್ನ ಫಾರ್ಮ್ ಮಾಡುತ್ತೆ. ನಮ್ಮ ಬೆಂಗಳೂರು ಪೊಲೀಸ್ ಈ ಕೇಸನ್ನು ಕೇವಲ 54 ಗಂಟೆಗಳಲ್ಲಿ ಸಾಲ್ವ್ ಮಾಡಿದೆ. ಅದನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಹಾಗೂ 7.1 ಕೋಟಿ ಹಣವನ್ನು ರಿಕವರ್ ಕೂಡ ಮಾಡಲಾಗಿದೆ. ಈ ತನಿಖೆಯಲ್ಲಿ ಸುಮಾರು 200 ಜನ ಪೊಲೀಸರು 11 ಸ್ಪೆಷಲ್ ಟೀಮ್ಸ್ ಇನ್ವಾಲ್ವ್ ಆಗಿದ್ದು, ಆ ಮೂಲಕ ಈ ಕೇಸ್ನ ಸಾಲ್ವ್ ಮಾಡಲಾಯಿತು ಹಾಗೂ ಈ ದರೋಡೆಯಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲರನ್ನು ಕೂಡ ಈ ಫೋಟೋ ಒಮ್ಮೆ ನೋಡಿ. ಅಣ್ಣಪ್ಪ ನಾಯ್ಕ್ ಇವರು ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಹಾಗೂ ಝೇಕ್ಸಾವಿಯರ್ ಇವರು ಇದೇ CMS ಕ್ಯಾಶ್ ಲಾಜಿಸ್ಟಿಕ್ ಕಂಪನಿಯ ಎಂಪ್ಲಾಯಿ. ಪೊಲೀಸ್ ಮಾಹಿತಿಯ ಪ್ರಕಾರ ಅಣ್ಣಪ್ಪ ನಾಯ್ಕ್ ಹಾಗೂ ಝಾವಿಯರ್ ಅನ್ನೋ ಈ 2 ವ್ಯಕ್ತಿಗಳು ಈ ರಾಬರಿಯ ಮಾಸ್ಟರ್ ಮೈಂಡ್ಗಳು ಹಾಗೂ ಇನ್ನೊಬ್ಬ ವ್ಯಕ್ತಿ ಗೋಪಾಲ್ ಪ್ರಸಾದ್ ಅಲಿಯಾಸ್ ಗೋಪಿ ಇದೇ ಲಾಜಿಸ್ಟಿಕ್ ಕಂಪನಿಯ ಮ್ಯಾನೇಜರ್ ಕೂಡ. ಝಾವಿಯರ್ ಹಾಗೂ ಗೋಪಿ ಇವರಿಬ್ಬರು ಇದೇ ಕಂಪನಿಯಲ್ಲಿ ಕೆಲಸ ಮಾಡಿ ಅದೇ ಕಂಪನಿಯ ಹಣ ದೋಚಲು ಪ್ರಯತ್ನಿಸಿದರು. ಇದೊಂಥರ ಉಪ್ಪು ತಿಂದ ಮನೆಗೆ 2 ಬಗೆಯಬಾರದು ಗಾದೆಗೆ ಸೂಕ್ತ ಉದಾಹರಣೆ. ಮತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ಅವರಿಗೆ ಸರ್ಕಾರದಿಂದ ಸಂಬಳ ಬರುತ್ತದೆ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ಕಮಿಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತದೆ. ಅದನ್ನು ಜಾಸ್ತಿ ಮಾಡಿಕೊಂಡು ಈ ರೀತಿ ಕಳ್ಳತನ, ಕರಪ್ಷನ್ ಇವೆಲ್ಲ ಮಾಡೋದು ಸರಿಯಲ್ಲ. ಸರ್ಕಾರ ಇತ್ತೀಚೆಗಷ್ಟೇ 7th ಪೇ ಕಮಿಷನ್ ಮಾಡಿ ಇವರ ಸಂಬಳವನ್ನು ಹೆಚ್ಚಿಸಿದೆ. ಹಾಗಾಗಿ ಇವರ ಇನ್ವಾಲ್ವ್ಮೆಂಟ್ ಪೊಲೀಸ್ ಇಲಾಖೆ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ದಂತೆ. ಈ ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿಗಳು ರವಿ, ನವೀನ್ ಹಾಗೂ ನೆಲ್ಸನ್ ಇವರನ್ನು ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಆ್ಯಸ್ ಪರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈ ಖದೀಮರೆಲ್ಲ ಸುಮಾರು 3 ತಿಂಗಳುಗಳಿಂದ ಮ್ಯಾಪಿಂಗ್ CMS ಕಾರಿನ ಮೂವ್ಮೆಂಟ್ ಟ್ರ್ಯಾಕ್ ಮಾಡುತ್ತಿದ್ದರು ಹಾಗೂ 3 ತಿಂಗಳುಗಳ ಕಾಲ ರಿಹರ್ಸಲ್ ಕೂಡ ಮಾಡಲಾಗಿದೆ ಅಂತೆ. ಈ ಕಳ್ಳತನವು ಒಂದು ಸಾಮಾನ್ಯ ರಾಬರಿ ಅಲ್ಲ, ಇದು ನಗರದ ಭದ್ರತೆಗೂ ಹಾಗೂ ಬ್ಯಾಂಕ್ ಲಾಜಿಸ್ಟಿಕ್ ವ್ಯವಸ್ಥೆಗೂ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಬೆಂಗಳೂರು ಹೈಸ್ಟ್ ಅಂತಾನೆ ಪ್ರಖ್ಯಾತಿಯಾಗಿರುವ ಈ ಕೇಸ್ನಲ್ಲಿ ಕೆಲವು ಕಳ್ಳರ ಸಾಹಸವಲ್ಲ, ನಮ್ಮ ನಗರದಲ್ಲಿ ಹಣ ಸಾಗಾಣಿಕೆಗೆ ಇರುವ ಭದ್ರತೆ ಎಷ್ಟು ದುರ್ಬಲವಾಗಿದೆ ಅಂದುಕೊಳ್ಳಲು ಇದು ಒಂದು ಲೈವ್ ಎಕ್ಸಾಂಪಲ್. ಪೊಲೀಸ್ ಇಲಾಖೆಯ ತನಿಖೆ ಇನ್ನೂ ಮುಂದುವರೆದಿದ್ದು ಇಲ್ಲಿಯವರೆಗೆ 7.1 ಕೋಟಿ ಹಣವನ್ನು ರಿಕವರ್ ಕೂಡ ಮಾಡಲಾಗಿದೆ. ಇನ್ನೊಂದು ವಿಪರ್ಯಾಸವೇನೆಂದರೆ ಈ ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪ ಒಂದು ಪೊಲೀಸ್ ಸಿಬ್ಬಂದಿ. ಇವರ ಮೇಲೆ ಏನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾದು ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ. ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.